ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡೋದು ತೋರಿಸ್ರಿ ಅಂತಂದು ಬೆಲ್ಲದ ಬಾಳಿ ವಿಡಿಯೋ ಹಾಕ್ದಾಗ ಕಮೆಂಟ್ ಬಂದಿದ್ದೀರಿ. ಇವತ್ತ ತೋರ್ಸಾತಿ ನೋಡ್ರಿ. ಈ ಪಲ್ಯನ ನಾನು ಎಷ್ಟು ಸಲ ಮಾಡಿದ್ರು ಮೌ ಮಾಡಿ ಟೇಸ್ಟ್ ಅಂತೂ ಬರಂಗೇ ಇಲ್ಲ ನೋಡ್ರಿ. ನಾನು ನಮ್ಮ ಅಕ್ಕ ಹೇಳ್ತಿರ್ತೀವಿ, ನೀ ಏನ್ ಹಾಕ್ತಿ ಅಲ್ಬಿ ಹದಾನ ಹಾಕ್ತಿವಿ, ಆದ್ರೆ ನೀ ಮಾಡಿ ಟೇಸ್ಟ್ ಮಾತ್ರ ಬರವಲ್ತು ಅಂತಂದು. ಅದಕ್ಕೆ ಹೇಳೋದಲ್ರಿ ತಾಯಿ ಕೈ ರುಚಿ ಅಂತಂದು. ಇವತ್ತ ಅವ್ರ ಕೈಲಿನ ಬದ್ನಿಕಾಯಿ ಪಲ್ಯ ಹೆಂಗ್ ಮಾಡೋದು ನೋಡೋಣ ಬರ್ರಿ. ಅವರ ತೋರ್ಸಾಕತ್ತಾರ. ಮೊದಲ ಬದ್ನಿಕಾಯಿನ ಸ್ವಚ್ಛಾಗ ತೊಳೆದು ಹೆಚ್ಚಿ ನೀರೊಳಗ ಒಂದ್ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಾರ್ರಿ. ಅದ್ರೊಳಗ ಬದ್ನಿಕಾಯಿನ ಹೆಚ್ಚಿ ಹಾಕಿರ್ತೀವಿ. ಆಮೇಲೆ ಈಗ ನೋಡ್ರಿ ಒಂದ್ ಬಾಳಿಗೆ ಒಳಗೆ ಒಗ್ಗರ್ನಿಗೆ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವು ಕೊತ್ತಂಬರಿ ಹಾಕಿ ಆಮೇಲೆ ಉಳ್ಳಾಗಡ್ಡೆ ಹಾಕಿ ಚಂದಾಗ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಅರ್ಶಿಣ ಪುಡಿ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಟೊಮೆಟೊ ಮೆತ್ತಗಾದ್ಮೇಲೆ ಬದ್ನಿಕಾಯಿ ಹೆಚ್ಚಿಟ್ಕೊಂಡಿದ್ರಲ್ರಿ ಅವ್ನ ಹಾಕಿ ಎಣ್ಣೆ ಒಳಗೆ ಒಂದು 5 ನಿಮಿಷ ಫ್ರೈ ಆಗ್ಬೇಕ್ರಿ ಬದ್ನಿಕಾಯಿ. ಆಮೇಲೆ ಗುರಳ್ ಪುಡಿ, ಶೇಂಗಾ ಪುಡಿ, ಉಪ್ಪು, ಬೆಲ್ಲ ಹಾಕೊಂಡಾರ ನೋಡ್ರಿ. ಗುರಳ್ ಪುಡಿ ಅಂದ್ರೆ ಏನಂತ ಕೇಳಬೇಡ್ರಿ, ಉಚ್ಚಳ್ ಪುಡಿಗೆ ನಾವು ಗುರಳ್ ಪುಡಿ ಅಂತೀವಿ ನೋಡ್ರಿ. ಈಗೆಲ್ಲ ಚಂದಾಗ ಮಸ್ತನಾಗ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಬದ್ನಿಕಾಯಿ ಪಲ್ಯ ಮಸ್ತನಾಗ ರೆಡಿ ಆಯ್ತು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.